ಅಂದರೆ ಅವ್ರ ಬಾಯಲ್ಲಿ ಈ ರೀತಿ ಮಾತು ಇವತ್ತು ಬಂದಿರೋಂಥದ್ದು ಅಂದರೆ ಅವ್ರು ಯಾವ ಆ, ಮಟ್ಟದ ಸಮಸ್ಯೆನ ಅನುಭವಿಸ್ತಾರೆ? ಪ್ರೆಷರಲ್ಲಿ ಇರ್ತಾರೆ ಅಂದರೆ ತುಂಬ ಕೋಟ್ಯಾಂತರ ಜನರ ಬ್ಲೆಸ್ಸಿಂಗ್ಸ್ ಇದೆ ಅವ್ರ ಮೇಲೆ. ದೆನ್ ಸ್ಟಾರ್ ಥರ ಮೆರೆಸಿದ್ದಾರೆ ಎಲ್ಲರೂ. ಆ ಥರದ ಒಂದು ದೊಡ್ಡ ಜರ್ನಿ ನೋಡಿ ಸಡನ್ನಾಗಿ ಈ ಥರ ಎಲ್ಲ ಆಗ್ತಿರೋದು ಅವ್ರಿಗೂ ಕೂಡ ಆಗಲ್ಲ. ಅಣ್ಣ ತುಂಬ ಎಮೋಷ್ನಲ್ಲು, ನಾವು ನೋಡಿರೋ ಹಾಗೇ ತುಂಬ ಎಮೋಷ್ನಲ್ ವ್ಯಕ್ತಿ. ಬಟ್ ಏನೂ ಅವರು ತುಂಬ ಸ್ಟ್ರಾಂಗಾಗಿ ಇರಬೇಕಷ್ಟೇ. ನಮ್ಮ ಯಾರ ಕೈಲೂ ಏನೂ ಆಗಲ್ಲ. ಇವತ್ತಿನ ಅವರ ಕಷ್ಟ ಅವರೊಬ್ಬರೇ ಅನುಭವಿಸೋಕ್ಕೆ ಸಾಧ್ಯ. ತುಂಬ ಸ್ಟ್ರಾಂಗಾಗಿ ಇದ್ದು ಒಂದಷ್ಟು ಟೇಸ್ ಏನಿದೆ ಅದನ್ನು ಮುಗಿಸ್ಕೊಂಡು ಹೊರಗಡೆ ಬರಬೇಕು. ನಮ್ಮ ಕೈಲಾಗದಷ್ಟು ನಾವು ಪ್ರೇ ಮಾಡ್ಬೋದು ಅಷ್ಟೇ. ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ. ಎಲ್ಲ ಅಭಿಮಾನಿಗಳು ಅಷ್ಟೇ ತುಂಬ ನಾರ್ಮಲ್ ಆಗಿದ್ದು ಅವ್ರನ್ನ ಹೊರಗಡೆ ಬರೋವರೆಗೂ ತುಂಬ ಶಾಂತವಾಗಿರಬೇಕು. ಯಾರು ಏನೇ ಹೇಳಲಿ ಯಾವುದಕ್ಕೂ ರಿಯಾಕ್ಟ್ ಮಾಡ್ದಂಗೆ. ಹೌದು, ಇವತ್ತು ನಮಗೆ ಕೆಟ್ಟಗಾಲ ಬಂದಿದೆ, ನಾವು ಕಷ್ಟದಲ್ಲಿದ್ದೀವಿ. ಎಲ್ಲ ಕಷ್ಟಗಳಿಗೂ ಒಂದು ಒಳ್ಳೆ ದಾರಿ ಬರುತ್ತೆ ಅಲ್ವಾ. ಚಂದ್ರ ಮುಳುಗಲೇಬೇಕು, ಸೂರ್ಯ ಹುಟ್ಟಲೇಬೇಕಲ್ಲ, ಅದು ಒಂದು ದಿನ ಬರುತ್ತೆ. ಅದಾದಷ್ಟು ಬೇಗ ಬರಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ಬೋದಷ್ಟೇ ನಾವು. ಅಣ್ಣ ತುಂಬ ಮೆಂಟಲಿ ತುಂಬ ಸ್ಟ್ರಾಂಗಾಗಿ ಇರಲಿ ಈ ಟೈಮಲ್ಲಿ ಅಂತ ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಥ್ಯಾಂಕ್ ಯು. ಫೈನಲಿ ನಿಮ್ಮ ಜಾವಾ ಸಿನಿಮಾ ಯಾವ ಹಂತದಲ್ಲಿದೆ, ಹೇಗೆ ಏನು ಅನ್ನೋಂಥದ್ದು? ಜಾವಾ ಇನ್ನೇನು ಸದ್ಯದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇರೋದ್ರಿಂದ ಎಲ್ಲರ ಡೇಟ್ಸ್ಗಳು ಪ್ರಾಬ್ಲಮ್ ಆಗುತ್ತೆ. ನಾನು ಕೂಡ ನನ್ನ ಕಮಲ್ ಶ್ರೀದೇವಿ ಸಿನಿಮಾದಲ್ಲಿದ್ದೀನಿ. ದೆನ್ ಜಾವಾ ಅಂತ ಬಂದರೆ ಅದು ದೊಡ್ಡ ಜವಾಬ್ದಾರಿ. ಕಮಲ್ ಶ್ರೀದೇವಿಗಿಂತ ದೊಡ್ಡ ಜವಾಬ್ದಾರಿ ಅದು. ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಮತ್ತು ತುಂಬ ಸ್ಟ್ರಾಂಗ್ ಆಗಿರೋ ಕಥೆನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸದ್ಯದಲ್ಲೇ ನೆಕ್ಸ್ಟ್ ಮಂತಲ್ಲಿ ನಾನು ಕಮಲ್ ಶ್ರೀದೇವಿ ಮುಗಿಸಿ ಜಾವಾ ತಂಡಕ್ಕೆ ಸೇರ್ಕೊತಾ ಇದ್ದೀನಿ. ಥ್ಯಾಂಕ್ ಯು ರಾಜವರ್ಧನ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಇದಿಷ್ಟು ನಟ ರಾಜವರ್ಧನ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಮಾಲ್ತೇಶ್ ಜಗ್ಗಿಣ್, TB9 ಬೆಂಗಳೂರು.